ನೋಡ್ಬೋದು ನೀವು ಎಮ್ಮೆ ಬಾಹುಬಲಿ ತರ ಇದೆ. ಯಾವ ರೀತಿ ಹೈಟ್ ಇದೆ, ಒಳ್ಳೆ ಎಮ್ಮೆ ಇದು. ಇಷ್ಟೊತ್ತು ನೋಡಿದ್ರು ಅದರಲ್ಲೇ ಸೂಪರ್ ಎಮ್ಮೆ. ನೋಡ್ರೆ ಗೊತ್ತಾಗ್ಬಿಡುತ್ತೆ ಹಾಲು ಬರುತ್ತಾ ಇಲ್ಲ ಅಂತ 90% ಅದರಲ್ಲೇ. ನೋಡಿ ನಾನು ಕೈ ಇಟ್ಟರೆ ನೋಡಿ ಟಚ್ ಆಗಬೇಕು, ಈ ಕಡೆಯಿಂದ ಆ ಕಡೆಗೆ ನೋಡಿ ಹಿಂದ್ಗಡೆ ಅಷ್ಟೇ. ಹೌದು, ಈಕ್ವಲ್ ಆಗಿದೆ. ಈ ರೀತಿ ಈಕ್ವಲ್ ಇದ್ರೇನೆ ನಮ್ಗೆ ಅದು ಒಳ್ಳೆ ಸೂಪರ್ ವೆರಿ ಗುಡ್. ಎಲ್ಲ ನೋಡೋದೆಲ್ಲ ಜಾಫ್ರಾಬಾದಿಗಳೇ. ಹೌದು, ಆದ್ರೆ ಹಾಲು ಕರೆಯೋದು ಯಾವುದೋ ನೂರಲ್ಲಿ ಒಂದೇ ಎಮ್ಮೆ, ಎಲ್ಲ ಎಮ್ಮೆಗಳು ಕರೆಯಲ್ಲ. ಹೆಚ್ಚು ನೋಡಿ ಎಲ್ಲಿದೆ. ಹೌದು, ಅದೆಲ್ಲ ಹಾಲು ಕರೆಯಲ್ಲ, ಮೇಲೆ ಕೆಳಗಡೆ ಎತ್ಕೊಂಡಿದ್ದಾವೆ. ನಾನು ಅದನ್ನೆಲ್ಲ ಸೆಲೆಕ್ಷನ್ ಮಾಡ್ಕೊಂಡ್ಬಿಡಕ್ಕೆ ಲೆವೆಲ್ ಇರಬೇಕು, ಗ್ಯಾಪ್ ಇರಬೇಕು ಅಂತ ನೋಡಿ ಅದ್ರಲ್ಲಿ ಏನೂ ಇಲ್ಲ. ಹೌದು, ಮೇಲೆ ಕೆಳಗೆ ಈ ತರ ತಗೊಂಬಾರ್ದು. ಆ ಎಮ್ಮೆಗಳು ಬಿಳಿ ಏನು ಹೋಗ್ಬೇಕು ಅಂದ್ರೆ ಕೂದಲು ತೆಗೆದ್ರೇನೆ ಬಹಳ ಡೇಂಜರ್. ಗೊತ್ತಾಗೋದೇ ಇಲ್ಲ, ಎಮ್ಮೆ ಇದ್ದಿದ್ಕಿದ್ದಂಗೆ ವೀಕ್ ಆಗ್ಬಿಡ್ತವೆ, ಸಣ್ಣ ಆಗ್ತಾ ಇರ್ತವೆ ಅನ್ನೋದು ಕಾರಣ ಅದೇನೆ. ಗಾತ್ರ ಚೆನ್ನಾಗಿದೆ, ನೋಡೋಕೆ ಖುಷಿ ಇದೆ. ಕೆಚ್ಚಲ್ಲಿ ಫೇಲ್ಯೂರ್, ನಮ್ಮ ಲೆಕ್ಕದಲ್ಲಿ ರಿಜೆಕ್ಟ್ ಇದು. निकाला है जी। इधर आओ। ये भाई से देखो दूसरे में किसान बोलने का भी जरूरत नहीं है। ये देगा 8-9 लीटर दूसरे में। ಅಣ್ಣ ಇಲ್ಲೂ ಚೆನ್ನಾಗಿದೆಯಲ್ಲ ಎಮ್ಮೆಗಳು? ಇಲ್ಲಿ ಇದು ಪರವಾಗಿಲ್ಲ ನೋಡಿ. ಫಸ್ಟ್ ನೆಕ್ ಟೆಸ್ಟ್ ಪಡ್ಡೆ ಇಷ್ಟ ಸಕ್ಕತ್ತಾಗಿದೆಯಲ್ಲ? ಪಡ್ಡೆ ಚೆನ್ನಾಗಿದೆ. ಫಸ್ಟ್ ಕರ್ ಹಾಕಿದೆ ಅಷ್ಟೇ, ಇನ್ನೂ ಇಲ್ಲ. ಕರು ಹಾಕತ್ತೆ, ಇನ್ನೂ ಹಾಕೇ ಇಲ್ಲ. ಇಲ್ಲ ಸೂಪರ್ ಆಗಿದೆ. ಹಂಗಾದ್ರೆ ನೀವು ಹೇಳ್ದಂಗೆ ಕೆಚ್ಚಲು ಎಲ್ಲ ಕರೆಕ್ಟಾಗಿದೆ. ಕೆಚ್ಚಲು ನೋಡಿ. ಈಗ ನೋಡಿ ನಿಮಗೂ ಐಡಿಯಾ ಬಂದ್ಬಿಡ್ತು ಈಗ ನಮ್ಮ ಜೊತೆ ಓಡಾಡಿ ಹಾಗೆ. ಇದರಲ್ಲಿ ಏನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ಅದೇ 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 ನೋಡ್ತಾ ಇದ್ರೆ ಅದು ಅಭ್ಯಾಸದ ಮೇಲೆ ಕಲ್ತ್ಕೊಬೋದು ಅಷ್ಟೇ. ಹೌದೌದು. 9 लीटर पे है 8 दिन में। ಎಷ್ಟು ದಿನ ಆಯ್ತು ಅಣ್ಣ ಇದು? ಕರು ಹಾಕಿ 10 ದಿನ ಆಗಿದೆ ಅಂತ. 10 ದಿನ. ಇದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿದೆ. 9 ಲೀಟ್ರ್ ಕರಿತಾ ಇದೆ ಅಂತ. 9 ಲೀಟ್ರು ಒನ್ ಟೈಮ್ಗೆ. ಹೌದು. ಇನ್ನು 8 ದಿನ ಆಗಿರೋದು ಕರು ಹಾಕಿ. ಇವೆಲ್ಲ 20 ದಿನದ ಮೇಲೆ. 20 ದಿನದ ಮೇಲೆ ಒಂದು 11 ಲೀಟ್ರಿಗೆ ಬರುತ್ತೆ. ಯಾಕಂದ್ರೆ ಕೆಚ್ಚಲು ಗಾತ್ರ ಎಮ್ಮೆ ಸೈಜ್ ನೋಡ್ರೆ ಗೊತ್ತಾಗ್ತದೆ ನಿಮ್ಗೆ ಇದು ಹಾಲು ಬರುತ್ತೋ ಇಲ್ಲ ಅಂತ. ಇನ್ನೂ ಸ್ವಲ್ಪ ಲೂಸ್ ಆಗುತ್ತೆಲ್ಲ ಕೆಚ್ಚಲು. ಇನ್ನು ಹಾಲು ಬರುತ್ತೆ. ಎಮ್ಮೆ ಹಾಲು ಪಕ್ಕ ಹಾಲು ಕೊಡೋದೇ 20 ದಿನ, 15 ದಿನದ ಮೇಲೆ. 20 ದಿನದಿಂದ 25 ದಿನಕ್ಕೆ ಗೊತ್ತಾಗ್ಬಿಡುತ್ತೆ ಪಕ್ಕ ಅದು ಎಷ್ಟು ಬರುತ್ತೆ ಅಂತ. ಈಗೇನು ಬರುತ್ತೆ, ಇನ್ನು 2 ಲೀಟ್ರ್ ರೈಸ್ ಆಗುತ್ತೆ. कितना ब्याज है काका? ಸರ್ ಇದು ಎಷ್ಟನೇ ಸೂಲ್ ಇರ್ಬೋದು ಸರ್ ಇದು? ಅಣ್ಣ ಎಷ್ಟನೇ ಸೂಲ್ ಆಗಿರ್ಬೋದು ಇದು? ಇದು 2ನೇ ಸೂಲೆ. ಕೊಂಬಲ್ಲಿ ನೋಡ್ರೆ ಗೊತ್ತಾಗ್ತದೆ. ಮಲೆಗಳು ಕೆಚ್ಚಲು ಗ್ಯಾಪ್ ಚೆನ್ನಾಗಿದಾವೆ. ತುಂಬ ಗ್ಯಾಪ್ ಇದಾವ. ಒಂದಕ್ಕೊಂದು ಬೆಳಗ್ಗೆ ಹಾಲು ಹಿಂಡಿದ್ದಾರೆ. ಹಾಲು ಹಿಂಡಿ ಈ ಥರ ಕೆಚ್ಚಲಿದೆ, ತುಂಬ ಗ್ಯಾಪ್ ಇದೆ. ನೋಡಿ ಈ ಥರ ಇದ್ದರೆ ಕರೆಕ್ಟಾಗಿ ಅದರಲ್ಲಿ ಒಳ್ಳೆ ಕೇಕ್ ಇದ್ದಂಗೆ ಎಲ್ಲದರಲ್ಲೂ ಪ್ಯಾಕ್ ಆಗ್ತಾವೆ ಹಾಲುಗಳು. ಕರೆಕ್ಟ್ ದೊಡ್ಡದಾಗಿರೋದ್ರಿಂದ ಎಲ್ಲ ಕಡೆ ಪ್ಯಾಕ್ ಆಗ್ತದೆ. ಅದು ನೋಡ್ರೆ ಗೊತ್ತಾಗ್ಬಿಡುತ್ತೆ ಹಾಲು ಬರುತ್ತಾ ಇಲ್ಲ ಅಂತ 90% ಅದರಲ್ಲೇ. ಏನೂ ಇಲ್ಲ ಅಂದರೆ ಕೆಲವೊಂದು ಯಾವುದೋ ಒಳಗಡೆ ಇರ್ತವೆ ಕೆಚ್ಚಲು, ಒಳ ಕೆಚ್ಚಲು. ಆ ಥರದ್ದು ಯಾವುದೋ 100 ಎಮ್ಮೆ ಇರುತ್ತೆ. 99% ಈ ಥರನೇ ಇರ್ತವೆ. ಆ ಥರ ಕೆಚ್ಚಲು ಸಿಕ್ಕಿದ್ರು ಒಳ್ಳೇದು. ಯಾರಿಗೂ ಕಾಣಿಸೋದು ಇಲ್ಲ, ದೃಷ್ಟಿನೂ ಆಗಲ್ಲ, ಹಾಲು ಚೆನ್ನಾಗಿ ಬರ್ತವೆ. ಹೌದೌದು. ಇದಂದ್ರೆ ನೋಡೋಷ್ಟೊತ್ತಿಗೆ ಗೊತ್ತಾಗುತ್ತೆ ನಮ್ಗೆ ಹಾಲು ಕರಿಯುತ್ತಾ ಇಲ್ಲ ಅಂತ. ಹೌದೌದು. ಎತ್ತರದಲ್ಲೂ ನೋಡ್ಬೋದು. ಇದು ಒಳ್ಳೆ ಹೈಟ್ ಇದೆ. ನನಗನ ಇಟ್ಟಿದೆ ಅಂತ ಒಂದು ಬಾಹುಬಲಿ ಎಮ್ಮೆನೇ ಇದು. ಚೆನ್ನಾಗಿ ಸಾಕಿದ್ದಾರೆ ಅದು. ನೀವು ಎಮ್ಮೆ ಬಾಹುಬಲಿ ತರ ಇದೆ. ಯಾವ ರೀತಿ ಹೈಟ್ ಇದೆ, ಒಳ್ಳೆ ಎಮ್ಮೆ ಇದು. ಇಷ್ಟೊತ್ತು ನೋಡಿದ್ರು ಅದರಲ್ಲೇ ಸೂಪರ್ ಎಮ್ಮೆ. ಒಳ್ಳೆ ಹೈಟ್ ಇದೆಯಲ್ಲ? ಹೌದು, ನೋಡ್ಬೋದು. ಸೂಪರ್ ಎಮ್ಮೆ. ಲೆಂತು ಉದ್ದ ಎಲ್ಲ ಚೆನ್ನಾಗಿದ್ದಾವೆ. ಈ ಥರ ಎಮ್ಮೆಗಳು ಸಿಗ್ಬೇಕು ನಮಗೆ. ಒಳ್ಳೆ ಕೆಚ್ಚಲು ನೋಡಿದ್ವಲ್ಲ ನಾವು. ನೋಡಿ ಕೆಚ್ಚಲು ಚೆನ್ನಾಗಿದೆ, ಹೈಟು ಸಾಕಾಗಿದೆ, ಅರ್ವ ಇದೆ. ಈ ಥರ ಲೆಂತ್ ನೋಡಿ. ಹೌದು, ತುಂಬಾ ಲೆಂತ್ ಇದೆ. ನಿಮ್ಕಿನ್ನ ಲೆಂತ್ ಇದೆ. ಲೆಂತ್ 7-8 ಅಡಿ ಮೇಲೆ ಇದೆ. ಈ ಥರ ಲೆಂತ್ ಉದ್ದ ಬರಬೇಕು. ಕೆಚ್ಚಲು ಆರ್ಡ್ರ್ ನೋಡಿ ಹೆಂಗಿದೆ. ಹೌದು. ಸೊ ಸೆಕೆಂಡ್ ಸೂಲ್ ಅಂತ ಹೇಳಿದ್ರಲ್ಲ, ಎರಡನೇ ಕರು ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ತುಂಬ ಗ್ಯಾಪ್ ಇದೆ ನೀವು ಹೇಳ್ದಂಗೆ. ಆ ರೀತಿ ಇದ್ರೇನೆ ಸರ್ ಹಾಲು ಕೊಡೋದು. ಅದು ಬೆಳಗ್ಗೆ ಹಾಲು ಕರೆದು ಕೆಚ್ಚಲು ಖಾಲಿ ಆಗಿದೆ. ಹೌದು, ಈಗ ಖಾಲಿ ಆಗಿದೆ. क्या भैया नीचे पाड़ा पाड़ी पाड़ा है। पाड़ा ತುಂಬ ಚೆನ್ನಾಗಿದೆ ಅಣ್ಣ ಎಮ್ಮೆ ಇದು. ತುಂಬ ಸಖತ್ತಾಗಿದೆ. ನೀವೇ ನೋಡ್ಬೋದು. ಇವಾಗ ನಿಮಗೂ ಐಡಿಯಾ ಬಂದ್ಬಿಡ್ತಲ್ಲ. ಹೌದು, ಒಳ್ಳೆ ಹೈಟ್ ಇದೆ ನೋಡಿ. ಅವ್ರು ಕಾಣಿಸಲ್ಲ ಈ ಕಡೆಯಿಂದ ನೋಡಿ. ಹೌದು, ಬನ್ನಿ ಈ ಕಡೆಯಿಂದ ಬನ್ನಿ, ವಿಡಿಯೋ ಮಾಡಿ ನೋಡಿ. ಆ ಕಡೆ ಎಮ್ಮೆ ಕೈ ಎತ್ತಾ ಇದ್ದಾನೆ, ಕೈ ಎಲ್ಲಿದ್ದಾರೆ ಹೈಟು, ಅದು ಹೈಟಲ್ಲಿ ನಿಂತಿದ್ದಾರೆ. ಅವ್ರಿಗಿನ ಹೈಟೇ ಇದೆ. ನೋಡಿ 6 ಅಡಿ ಹೈಟ್ ಇದೆ. ಹೌದು,
6 ಅಡಿ 8 ಇದೆ, ಹಿಂಗೆ ಒಂದು 9 ಅಡಿ ಮೇಲೆ ಇದೆ. ಹೌದು, ತುಂಬಾ ಲೆಂತ್ ಇದೆ, ಸಖತ್ತಾಗಿದೆ. ಬೃಹತ್ ಗಾತ್ರವಾಗಿ ಘಟೋತ್ಕಚ ಇದ್ದಂಗಿನ ಬಲರಾಮ್ನೇ ಅವನು. ಹೌದು. ಇದ್ದಂಗೆ ಅವನೇ ಹಾಂ ಜೋರಾಗಿದೆ ಅಮ್ಮ. ನೋಡಿ ಈ ಥರ ಒಂದು ಮಣ್ಣು ಮೇಲೆ ಕಟ್ಟೋದು ಅಷ್ಟೇ ಅವರು. ಹಾಂ ಹೈಟೆಕ್ ಇಲ್ಲ, ಏನಿಲ್ಲ ಇವರು, ಚಾಪಡಿ ಇಲ್ಲ, ಹಾಂ ಆರಾಮಾಗಿ ತಿಂತಾವೆ ಮಾಲ್ಕೊಂತಾವೆ ಅಷ್ಟೇ. ನೋಡ್ಬೋದು ಇವಾಗ ರೈಟು ಪರ್ಸ್ನಾಲಿಟಿ ಎಷ್ಟಿದೆ ಏನು ಅಂತ. ಹೌದು ಹೌದು ಹೌದು. ಆರಾಮಾಗಿ ಹಾಲು ಕರೀತಾವೆ. ಹಾಂ, ಎಷ್ಟು ಕರೀತಾನೆ ಸರ್ ಇದು ಹಾಲಿಗೆ? ಈಗ ಅದೇ ಅವ್ರು ಹೇಳ್ತಾ ಇದ್ರಲ್ಲ, ಬೆಳಗ್ಗೆ ಪ್ರೆಸೆಂಟ್ 9, ಸಾಯಂಕಾಲ 8:45, 9 ಇದೆ ಅಂತೆ. ಹಾಂ ಹಾಂ ಹಾಂ, ನೋಡ್ಬೋದು ನೀವು ಎಷ್ಟು ಸಾದು ಇದೆ ನೋಡಿ. ಅವ್ರು ಕೆಚ್ಚಲು ಮುಟ್ತಾ ಇದ್ದಾರೆ ಇವರು. ಹೌದು. ತಾನ್ ಹಾಂ ಬಸ್ ಚಾರೋ ತಾನ್ ಐಸಾ ಕರೋ. ಹಾಂ ಹಾಂ ಬಡಿಯ ಏಕ್ದಮ್ ಬರೋಬರ್. ಆ ಥರ ನಾವು ಗುಣ ನೋಡಿ ಸೆಲೆಕ್ಷನ್ ಮಾಡಿ ತಗೊಳೋದು. ಯಾರೇ ಮುಟ್ಟಿದ್ರು ಏನೋ ಈಗ ಮಾಡಬಾರ್ದು. ನೋಡ್ತಾ ಇದ್ದೀರಲ್ಲ, ನಾವು ಖುದ್ದಾಗಿ ಬಂದು ವಿಸಿಟ್ ಮಾಡೇ ತಗೊಳೋದು. ಹೌದು ಹೌದು. ಇಲ್ದಿರೆ ಹೆಚ್ಚು ಕಮ್ಮಿ ಆಗ್ಬಿಡ್ತವೆ, ನಂಬಕ್ಕಾಗಲ್ಲ ನಾವು. ಒದೇವತ್ತು ಸಿಕ್ಬಿಟ್ರೆ ಹಾಂ, ಆಮೇಲೆ ನಾವು ಯಾರು ಹಾಲೇ ಕರಿಯೋಕ್ಕಾಗಲ್ಲ. ಅಷ್ಟು ದೊಡ್ಡದು ಕಟ್ಟಾಕಿ ಕರಿಯೋಕ್ಕಾಗೋದಿಲ್ಲ, ಹೌದೌದು ಏನೂ ಮಾಡೋಕ್ಕಾಗೋದಿಲ್ಲ. ಹೌದು ಸೊ ಈ ಥರ ಎಲ್ಲ ನೀವು ಚೆಕ್ ಮಾಡಿ ಮುಟ್ಟಿ ನೋಡಿ ಹಾಲು ಕರೆದು. ಹೌದು ನೋಡಿ ಗ್ಯಾಪ್ ನೋಡಿ. ಹೌದು, ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಗ್ಯಾಪ್ ಇರಬೇಕು ಅಂತ. ನೋಡಿ ಹೌದು ಹೌದು. 4 ಲೆವೆಲ್ ಇದೆಯಾ, ತೊಟ್ಟುಗಳು ಟಚ್ ಆಗ್ತಾ ಇದಾವ, ಇವು ಮೈನಾಗಿ ಪರೀಕ್ಷೆ ಮಾಡಬೇಕು ನಾವು. ಎಲ್ಲೇ ಹೋಗಲಿ, ಯಾರ ಹತ್ರನೇ ಹಸು ತಗೊಳ್ಳಿ, ಎಮ್ಮೆಗಳೇ ತಗೊಳ್ಳಿ, ಹಾಂ 4 ಮಲೆ ಸಮಾನವಾಗಿದೆಯಾ ಹಾಂ. ನೋಡಿ. ನಾನು ಕೈ ಇಟ್ಟರೆ ನೋಡಿ ಟಚ್ ಆಗಬೇಕು, ಈ ಕಡೆಯಿಂದ ಆ ಕಡೆಗೆ ನೋಡಿ, ಹಿಂದ್ಗಡೆದಷ್ಟೇ. ಹೌದು, ಈಕ್ವಲ್ ಆಗಿದೆ. ಈ ರೀತಿ ಈಕ್ವಲ್ ಇದ್ರೇನೆ ನಮ್ಗೆ ಅದು ಒಳ್ಳೆ ಸೂಪರ್ ವೆರಿ ಗುಡ್. ಹಾಂ, ಇಲ್ಲಾಂದ್ರೆ ಅದು ವೇಸ್ಟ್. ಹಾಂ ಹಾಂ ಹಾಂ. ಈ ಥರ ಆರ್ಡ್ರ್ ಸೆಲೆಕ್ಟ್ ಮಾಡಬೇಕು. ಸಾಧುನು ಅಷ್ಟೇ ನೋಡಿ, ಒಂದು ಕೆಳಗೆ ಒಂದು ಮೇಲೆ ಇಲ್ಲ, ಎಲ್ಲ ಈಕ್ವಲ್ ಆಗಿದೆ. ಎಲ್ಲ ತಗೊಂಬರ್ ಸರ್ ನೋಡಿ. ಆ ಥರದ್ದು ನೋಡಿ. ಹಾಂ, ಗುಣದಲ್ಲೂ ನೋಡ್ಬೇಕು ನಾವು, ಬರೀ ಹಾಲೊಂದು ನೋಡ್ಬೋದು. ಈ ಥರ ಇದ್ರೆ ನಾವು ಮಾಡ್ಬೋದು. ಇದು ಮೋವಾ ತಲಾಜ್ ಅಂತ ಕಾಡು ಪ್ರದೇಶ. ಹಾಂ ಈಗ ಮೋವಾ ಪ್ರದೇಶದಲ್ಲಿ ಇದೀವಿ, ಗುಜರಾತ್ನಲ್ಲಿ. ಹಾಂ ಇಲ್ಲಿ ಒಳ್ಳೆ ಸ್ಪೆಷಲಾಗಿ ಹಾಲು ಕೊಡುವಂಥ ತಳಿಗಳು ಇಲ್ಲಿ ಜಾಸ್ತಿ ಸಿಗ್ತವೆ. ಹಾಂ ಹಾಂ ಹಾಂ. ನಮ್ಮ ಭಾವನಗರ ಗಿರ್ ಫಾರೆಸ್ಟಲ್ಲಿ ಹಾಲು ಕಂಪೇರ್ ಮಾಡಿದ್ರೆ ಹಾಂ, ಈ ಮೋವಾ ಫಾರೆಸ್ಟು ಸ್ವಲ್ಪ ಹಾಲು ಜಾಸ್ತಿ ಬರ್ತದೆ, ಇಳುವರಿ. ಹಾಂ ಹಾಂ ಹಾಂ. ಒಂದೊಂದು ಭಾಗಕ್ಕೂ ಒಂದೊಂದು ಥರ ವ್ಯತ್ಯಾಸಗಳು ಇರ್ತವೆ. ಹೌದು ಹೌದು ಅದನ್ನ ನೋಡಿ ನಾವು ತಗೊಂಬರ್ಬೇಕು. ನೋಡಿ ಎಲ್ಲ ಇದು ನೋಡೋದೆಲ್ಲ ಜಾಫ್ರಾಬಾದಿಗಳೇ. ಹೌದು. ಆದ್ರೆ ಹಾಲು ಕರೆಯೋದು ಯಾವುದೋ 100ರಲ್ಲಿ ಒಂದೇ ಎಮ್ಮೆ, ಎಲ್ಲ ಎಮ್ಮೆಗಳು ಕರೆಯಲ್ಲ. ಜಾಪ್ರ ಬಂದ ಅಂದಕ್ಕೆ ಎಲ್ಲ ಹಾಲು ಕರೆಯೋದಿಲ್ಲ, ಎಲ್ಲ ಕರೆ ಇಲ್ಲೇ ಇದಾವಲ್ಲ ನೋಡಿ, ಇವೆಲ್ಲ ಜಾಫ್ರಾಬಾದಿಗಳೇ. ಹಾಂ. ನಾವು 100 ಎಮ್ಮೆನಲ್ಲಿ 1 ಎಮ್ಮೆ ಸೆಲೆಕ್ಷನ್ ಮಾಡೋದು. ಹಾಂ ನೋಡಿ ಮಕ್ಕ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ಹೌದು ಹೌದು, ಸಖತ್ತಾಗಿದೆ. ನೋಡಿ ಪಡ್ಡೆ, ಹಾಂ ಪಡ್ಡೆ 2 ವರ್ಷದ ಪಡ್ಡೆ ಇದು. ಹಾಂ, ನೋಡ್ಬೋದು ಎಷ್ಟು ಸುಂದರನೂ ಇರ್ತವೆ ನೋಡೋಕ್ಕೂ. ಅದು ಎಷ್ಟು ಚೆನ್ನಾಗಿದೆ, ಕೊಂಬು ಗಿಂಬು. ಹೌದು ಅಂದ್ರೆ ಹಾಲು ಕೊಡಲ್ಲ ಅವು. ಹೌದು. ಅದ್ರ ಕೆಚ್ಚಲು ನೋಡಿ ಹೆಂಗಿದೆ, ಅದ್ರ ಹಾಲು ಕರಿಯಲ್ಲ, ಅವು ಮೇಲೆ ಕೆಳಗಡೆ ಎತ್ಕೊಂಡಿದ್ದಾವೆ. ಹಾಂ ಹಾಂ ಹಾಂ. ನಾನು ಅದನ್ನ ಹೇಳೋ ಸೆಲೆಕ್ಷನ್ ಮಾಡ್ಕೊಂಬೇಡಕ್ಕೆ, ಲೆವೆಲ್ ಇರಬೇಕು, ಗ್ಯಾಪ್ ಇರಬೇಕು ಅಂತ. ನೋಡಿ ಅದ್ರಲ್ಲಿ ಏನೂ ಇಲ್ಲ. ಹೌದು, ಮೇಲೆ ಕೆಳಗೆ ಈ ಥರ ತಗೊಂಬಾರ್ದು. ಹಾಂ ಹಾಂ ಹಾಂ. ಇನ್ನು ಅದು ನೋಡಿ ಕೆಚ್ಚಲು ಓಕೆ, ಹಾಂ, ಹಾಲು ಸ್ವಲ್ಪ ಕಡಿಮೆ ಕೊಡ್ಬೋದು. ಬನ್ನಿ ಇದು ಕೆಚ್ಚಲು ನೋಡಿ. ಹಾಂ, ಇದು ಕೆಚ್ಚಲು ಕರೆಕ್ಟ್ ಆಗಿದೆ. ಹಾಂ, ಈ ಥರ 4 ಮಲೆ ಅಂತರ ಸಮಾನಾಂತರ ಇರಬೇಕು, ಲೆವೆಲ್ ಇರಬೇಕು, ಫಿಟ್ ಇರಬೇಕು. ಆಲ್ರೆಡಿ ಈ ಥರ ಬರ್ತಾ ಇದೆ. ಪ್ರೆಗ್ನೆಂಟ್ ಅದು. ಪ್ರೆಗ್ನೆಂಟ್ ಆಯ್ತಾ? ಹಾಂ, ಇನ್ನೊಂದು 2-3 ದಿನದಲ್ಲಿ ಕರು ಹಾಕತ್ತೆ. ಹಾಂ ಹಾಂ ಹಾಂ. ಆ ರೀತಿ ಸಮಾನಾಂತರ ಇರೋಂಥ ತಗೊಬೇಕು ನೋಡಿ, ಯಾರ ಹತ್ರ ತಗೊಂಡ್ರು ನಾವು. ಅದೇ 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 ಅದೇ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಸರ್. ಇದು ಫೇಲ್ಯೂರ್ ಇದು. ಕೂದಲಿಲ್ಲ ಏನಿಲ್ಲ, ಏನು ಮಾಡಿದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ಅದು ಉಜ್ಜಿ ಗೋಡೆಗಳಿಗೆ ಉಜ್ಜಿಕೊಂಡು ನೆವೆಗೆ ಹೋಗಿದೆ. ಓಕೆ ಓಕೆ. ಕೆಲವರು 6 ತಿಂಗಳಿಗೆ ವರ್ಷಕ್ಕೊಂದ್ಸತಿ ಕೂದಲು ತೆಗಿಸ್ತಾರೆ. ಹಾಂ ಹಾಂ ಹಾಂ. ಯಾಕೆ ಕೂದಲು ತೆಗಿಸ್ತಾರೆ ಅಂದರೆ ಅದರಲ್ಲಿ ಏನುಗಳು ಬಂದ್ಬಿಡುತ್ತೆ, ಬಿಳಿ ಏನುಗಳು ಎಮ್ಮೆಗಳಲ್ಲಿ. ಹಾಂ ಹಾಂ ಹಾಂ. ಆ ಎಮ್ಮೆಗಳಲ್ಲಿ ಬಿಳಿ ಏನು ಹೋಗ್ಬೇಕು ಅಂದರೆ ಕೂದಲು ತೆಗೆದ್ರೇನೆ. ಹಾಂ ಹಾಂ ಹಾಂ. ನೀಟಾಗಿ ಅದಕ್ಕೆ ಶೇವ್ ಮಾಡಿಟ್ರೆ ಆ ಕೂದಲು ಬೀಳಲ್ಲ. ಅದ್ರಲ್ಲಿ ಏನಾಗ್ತದೆ, ಎಮ್ಮೆ ಕೂದಲು ಗಟ್ಟಿ ಇರ್ತದೆ, ರಕ್ತ ಕುಡ್ಕೊಂಡ್ಬಿಡ್ತಾವೆ, ಒಳಗಡೆ ಸೇರ್ಕೊಂಡ್ಬಿಟ್ರೆ ಬಿಳಿ ಏನುಗಳು. ಅದೇ ಅದೇ ಅದೇ. ಭಾಳ ಡೇಂಜರು, ಗೊತ್ತಾಗೋದೇ ಇಲ್ಲ. ಎಮ್ಮೆ ಇದ್ದಿದ್ದಕ್ಕಿದ್ದಂಗೆ ವೀಕ್ ಆಗಿಬಿಡ್ತವೆ, ಸಣ್ಣ ಆಗ್ತಾ ಇರ್ತವೆ ಅನ್ನೋದು ಕಾರಣ ಅದೇನೆ. ಅದೇ ಅದೇ. ಅದಕ್ಕೆ ನಾವು ಬೇವಿನ ಎಣ್ಣೆ, ಕೆಲವರು ಬೂಟೆಕ್ಸು ಎಲ್ಲ ಲೇಪನ ಮಾಡ್ತಾ ಇರ್ತಾರೆ. ಹಾಂ. ಏನೇ ಮಾಡ್ರು 6 ತಿಂಗಳಿಗೆ ಒಂದ್ಸತಿ ಕೂದಲು ತೆಗೆಸ್ಬಿಟ್ರೆ ಒಳ್ಳೇದು. ಒಳ್ಳೇದು. ಎಮ್ಮೆಗಳಿಗೆ ಮೇಯ್ನ್ ಅದೊಂದು ದೊಡ್ಡ ಕಾಯಿಲೆನೆ. ಹಾಂ ಹಾಂ. ಏನುಗಳು ಬಿದ್ದರೆ ಪೂರ್ತಿ ರಕ್ತ ಎಳೆದು ಬಿಡ್ತಾವೆ. ಹಾಂ, ಅಷ್ಟು ಪವರ್ಫುಲ್ ಇರ್ತಾವಲ್ಲ ಅವು. ಸರ್ ತಿಂದು ಬಿಡ್ತಾವೆ ಸರ್, ಎಲ್ಲ ಮೈಯಲ್ಲಿರೋ ರಕ್ತ ಎಲ್ಲ ಎಳೆದು ಬಿಟ್ರೆ ಏನಕ್ಕೆ ಆಗ್ತದೆ ಹೇಳಿ ಎಮ್ಮೆಗಳು. ಖಂಡಿತ ಹೌದು. ಅದರಿಂದ ನಾವು ನೋಡ್ಕೊಬೇಕಷ್ಟೆ. ಹ್ಞೂ. ಆ ಬಿಳಿ ಏನುಗಳು ಕಾಣಿಸೋದಿಲ್ಲ, ಸಣ್ಣ ಸಣ್ಣಕ್ಕಿರ್ತವೆ. ಹೌದು ಹೌದು ಹೌದು. ಅದೊಂದು ಇರ್ತವೆ. ಇನ್ನೊಂದು ಕೆಲವು ಇನ್ನು ಸ್ವಲ್ಪ ದಪ್ಪಗಿರ್ತವೆ ಏನುಗಳು, ತಿಗ್ನ ಥರ ದಪ್ಪು ಕಪ್ಪು. ಹಾಂ, ಅವೆರಡು ಸ್ವಲ್ಪ ಹುಷಾರಾಗಿ ನೋಡ್ಬೇಕು ನಾವು. ಸೊ ಇದು ಪ್ರೆಗ್ನೆಂಟ್ ಇರ್ಬೇಕು ಅನ್ಸುತ್ತೆ ನೋಡಿ, ಇದರಲ್ಲೂ ನೋಡಿ ಕೆಚ್ಚಲು ಸಮ ಇಲ್ಲ. ಹಾಂ, ಇದಾದ್ರೆ ಕೆಳಗೆ ಮೇಲೆ ನೋಡಿ, ಮುಂದೆ ಮಲೆ ಎಲ್ಲಿದೆ, ಹಿಂದೆ ಮಲೆ ಎಲ್ಲಿದೆ, ಅದು ಕರೆಕ್ಟಾಗೂ ಇಲ್ಲ, ಎಲ್ಲ ಹಿಂದೆ ಮುಂದೆ ಹೋಗಿದೆ. ಆ ರೀತಿ ಗ್ಯಾಪ್ ಇಲ್ಲ. ಅದು ಫೇಲ್ಯೂರು. ಈಗ ನೋಡಿ ನಿಮಗೂ ಐಡಿಯಾ ಬಂದ್ಬಿಡ್ತು. ಹೌದು ಹೌದು. ನಾನು ಅದಕ್ಕೆ ಸಿಂಪಲ್ ಆಗಿ ರೈತರಿಗೆ ಗೊತ್ತಾಗ್ಲಿ ಅಂತ ನನಗೆ ಗೊತ್ತಿರೋ ವಿಚಾರಗಳನ್ನ ಸಿಂಪಲ್ ಆಗಿ ಹೇಳ್ತಾ ಇರೋದು. ಬಟ್ ಇದು ನೋಡೋಕ್ಕೂ ಚೆನ್ನಾಗಿದೆ. ಬಟ್ ಆದ್ರೆ ಇದು ಕೆಚ್ಚಲು ವಿಚಾರದಲ್ಲಿ ಡಾಕ್ಟರ್ಗಳೇ ಬೇಕು ಅನ್ನೋದೇನಿಲ್ಲ. ಹಾಂ, ನಾವೇ ನೋಡ್ರೇನೆ ರೈತರಿಗೇನೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದು.
ಅದೇ 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 ಅಲ್ಲ ಸರ್ ಇದು ಗಾತ್ರದಲ್ಲಿ ಚೆನ್ನಾಗಿದೆ ಬಟ್ ಗಾತ್ರ ಕೆಚ್ಚಲು ಚೆನ್ನಾಗಿದೆ, ನೋಡೋಕ್ಕೂ ಶೋ ಇದೆ. ಕೆಚ್ಚಲ್ ಫೇಲ್ಯೂರು, ನಮ್ಮ ಲೆಕ್ಕದಲ್ಲಿ ರಿಜೆಕ್ಟ್ ಇದು. ರಿಜೆಕ್ಟ್. ನಾವು ನೋಡಿ 100 ಎಮ್ಮೆಗೆ 1 ಎಮ್ಮೆನೇ ಸೆಲೆಕ್ಟ್ ಮಾಡೋದು. ಅದೇ 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 ಬೆಲೆ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಆ ಥರದ್ದು ತಗೊಂಡೋದ್ರೆ ನಾವು ಇದಾಗೋದು. ನೋಡಿ ಇಲ್ಲೆಲ್ಲ ಗುಬ್ಬಚ್ಚಿಗಳು ಸುಮಾರು ಇದಾವೆ ಸರ್. ಇಲ್ಲೂ ಗೂಡು ಹಾಕಿದ್ದಾರೆ. ಯಾಕಂದ್ರೆ ಇದೆಲ್ಲ ಅರಣ್ಯ ಪ್ರದೇಶ ಅಲ್ವಾ, ಚೆನ್ನಾಗಿದಾವೆ ಇಲ್ಲೆಲ್ಲ ಗುಬ್ಬಚ್ಚಿಗಳು. ಸೊ ಇದೆಲ್ಲ ಗೂಡು ಮಾಡಿದ್ದಾರೆ. ಇವರೇ ನ್ಯಾಚುರಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಅವು ಆರಾಮಾಗಿ ಇಲ್ಲೇ ಓಡಾಡ್ಕೊಂಡು ಪಕ್ಷಿಗಳು ಪಿ ಅನ್ಕೊಂಡು ನೋಡ್ಕೊಂಡು ಗುಬ್ಬಚ್ಚಿಗಳು ವಾಯ್ಸ್ ಕೇಳ್ಕೊಂಡು ಆರಾಮಾಗಿರ್ತಾವೆ. ಅದೇ 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 ಸರ್. ಇವೆಲ್ಲ ಪಡ್ಡೆಗಳು ಅನ್ಸುತ್ತಲ್ಲ? ಪಡ್ಡೆಗಳಂತ ಎರಡು. ಹಾಂ, ಇದು ಪಡ್ಡೆನೆ. ಇದು ಇದು ಪಡ್ಡೆನೆ. ಇದು ಪಡ್ಡೆನಾ? ಹೌದು ಸರ್. ಏನು ಸರ್ ಈ ಪಡ್ಡೆ ಅಂತೀರ ಹೆಂಗಿದೆ ಇದು? ಹೌದು ನೋಡಿ ಸರ್, ಕೊಂಬ್ ನೋಡ್ರೆ ಗೊತ್ತಾಗತ್ತಲ್ಲ. ಹಾಂ ಹಾಂ, ಬಟ್ ಕೆಚ್ಚಲು ಅಷ್ಟು. ಪಡ್ಡೆ. ಹಾಂ ಹಾಂ, ಪಡ್ಡೆನೆ. ಮೋವ ಅರಣ್ಯ ಪ್ರದೇಶ, ಮೋವ ಗ್ರಾಮ ಇದು. ಹಾಂ ಹಾಂ ಹಾಂ. ಗುಜರಾತ್. ಇವರೆಲ್ಲ ಮೋವ ಜಂಗಲ್ ಅಂತಾರೆ. ಹಾಂ, ಮೋವ ಜಂಗಲ್. ಜಂಗಲ್ ಅಂದ್ರೆ ಕಾಡು. ಹಿಂದ್ಗಡೆ ನೋಡ್ಬೋದು ನೀವು, ಕಾಡು ಪ್ರದೇಶ ಹಿಂದ್ಗಡೆ ಎಲ್ಲ ಫ್ಯಾನ್ಗಳು ಹಾಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಗುಡ್ಡಗಳು ಸಣ್ಣ ಕಾಣ್ತಾ ಇದಾವೆ. ಇದೇ ಮೋವ ಪ್ರದೇಶ. ಹಾಂ. ಟೀ ತಂದು ಕೊಟ್ಟರು, ಕಾಫಿ ಟೀ ಕುಡಿಯಂಗಿದ್ರೆ ಕುಡಿಬೋದು. ನನಗೆ ಅಭ್ಯಾಸ ಇಲ್ಲ, ನಾನು ಕುಡಿಯಲ್ಲ. ನೀವು ತಗೊಳ್ಳಿ, ಟೀ ಕುಡೀರಿ. ಓಕೆ ಸರ್. ಹಲೋ. ನೋಡಿ ಭಾರಿ ಕಷ್ಟ ಇದೆ ರೈತರುಗಳ ಹತ್ರ. ಹಾಂ, ಅವ್ರು ನಾವು ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ. ಎಷ್ಟೆಲ್ಲ ಗೊತ್ತಿದ್ದು ಯಾಮಾರಿಸ್ತಾರೆ. ನಾವು ಇನ್ನೆಲ್ಲ ಆನ್ಲೈನಲ್ಲೆಲ್ಲ ತೊಗೊಂಡ್ರೆ ಇನ್ನು ಯಾವ ರೀತಿ ಯಾಮಾರಿಸ್ಬೋದು ನೋಡಿ. ಸ್ವಲ್ಪ ಕ್ವಾಲಿಟಿ ಇದಾವೆ ಎಮ್ಮೆ. ಹಾಂ, ನೋಡೋವಂಥ ಎಮ್ಮೆಗಳು ನೋಡ್ಬೋದು ನೀವು. ಕೆಚ್ಚಲುಗಳೆಲ್ಲ ಯಾವ ರೀತಿ ಇದು ಎಲ್ಲ ಕೆತ್ತು ಚೆನ್ನಾಗಿದೆ ಸರ್ ಇದರಲ್ಲಿ. ಹಾಂ, ಒಳ್ಳೆ ಹಾಲು ಕೊಡೋ ತಳಿಗಳು. ಹಾಂ, ಕ್ಯಾ ವಾಲ ಗ್ಯಾರಂಟಿ? जंगल जात वाला है। क्या वाला जात वाला?